ಸಮೂಲೇಖನ ಬೆತ್ತಯೇ ಹೌದ್ರಿಪ್ಪ. ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ನಮಃ. ಶಿವಾಯ ಪರಬ್ರಹ್ಮನೇ ನಮಃ. ಹೌದ್ರಿಪ್ಪ. ಸಿದ್ಧರ ಸಿದ್ಧಾಂತ ತತ್ವನೆಲ್ಲ ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೆ ನಿನಗಾರು ಸರಿಯಿಲ್ಲ. ಹೌದು. ಈ ಬದ್ಧನಿಗೆ ಬುದ್ಧಿ ಕೊಡು ನೀನು. ಹೌದ್ರಿಪ್ಪ. ಸ್ವಾನುಭಾವದ ನೆಲೆ ನಾನೇನು ಬಲ್ಲೆನೋ ಗುರುದೇವ. ಹೌದು. ನೀನೇ ಒಳಹೊಕ್ಕು ಏನನ್ನ ನುಡಿಸಿದಡೆ ನುಡಿವೆ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಸುಲಭ ಶ್ರೀ ಗುರುವೇ ಕೃಪೆಯಾಗು. ಹೌದ್ರಿಪ್ಪ. ಪರಮರಾಧ್ಯರು ಪಾವನ ಮೂರ್ತಿಗಳು ಯಾರಿಪ್ಪ? ಎನ್ನ ಬಾಳಿನ ಭಾಗ್ಯವಿದಾತ ಆರಾಧ್ಯ ದೇವತೆ ಕವಿಮುನಿ ತಿಲಕ ಗಾನಗಾರುಡಿಗ. ಹೌದು. ಸಿದ್ಧರ ಸಾಹಿತ್ಯಕ್ಕೆ ಹೌದು ಸಂಗೀತದ ರಸವನ್ನ ಕೂಡಿಸಿ ಕೇಳ್ತಕ್ಕಂಥ ಎಲ್ಲ ಶ್ರೋತೃಗಳ ಕಿವಿಗೆ ಹೌದ್ರಿಪ್ಪ ಸಿದ್ಧರ ಸಾಹಿತ್ಯವನ್ನ ಸಂಗೀತದ ಗಂಗೆಯಾಗಿ ಹರಿಸಿರ್ತಕ್ಕಂಥ ಹೌದು ಪರಮಪೂಜ್ಯ ಸಿದ್ಧರತ್ನ ಸದ್ಗುರು ಮದಗೊಂಡೇಶ್ವರಪ್ಪಗಳ ಶ್ರೀಪಾದವನ್ನ ಎನ್ನ ಶಿರದರ ಮನೆಯಲ್ಲಿ ಸ್ಮರಣೆ ಮಾಡಿಕೊಂಡು ಜಗದ್ವಂದ್ಯರು ಜಗತ್ಕರ್ತರು ಅವ್ರು ಯಾರಿಪ್ಪ? 14 ಲೋಕವನ್ನ ತನ್ನ ಕುಕ್ಕುಟದಲ್ಲಿಟ್ಟು ಸಲುತಕ್ಕಂಥ ಜಗನ್ನೇಮಕ ಜಗದೊಂದೇ. ಹೌದು. ಆ ಯಾವ ಶ್ರೀ ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗುರುಗವರಿ ಸೋಮಲಿಂಗೇಶ್ವರರ ಪರಮ ಪಾವನ ಸನ್ನಿಧಾನಕ್ಕೂ ಹೌದು ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಹೌದ್ರಿಪ್ಪ ಭವ್ಯ ಪರಂಪರೆಗೆ ದಿವ್ಯ ಜ್ಞಾನದ ಅಂಜನವನ್ನು ಹಚ್ಚಿ ಅಜ್ಞಾನದ ಕಣ್ಣನ್ನು ತೆರೆಸಿ ಹೌದು ಈ ಪರಂಪರೆಯನ್ನ ಜ್ಞಾನದ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ದಿಕ್ಸೂಚಿಯಾಗಿರತಕ್ಕಂಥ ಯಾರಿಪ್ಪ? ಆ ಯಾವ ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ಹೌದು ರೇವಣ ಸಿದ್ದೇಶ್ವರರ ಪರಮ ಪಾವನ ಸನ್ನಿಧಾನಕ್ಕೂ ಕೂಡ ಮನೋವಾಕ್ಕಾಯಗಳನ್ನು ನಮಿಸಿ ಆರಾಧ್ಯ ತಂದೆ ದಯಾಗನ ಮೂರುತಿ ಭಕ್ತರ ಇಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತವತ್ಸಲ ಸಾಧು ದಿನಮನಿ ಹೌದು ಅಂಗ ಭಂಗ ನಿಲ್ಲದ ಧ್ಯಾಯ ಮುಮ್ಮೆಟ್ಟದ ಜಾಗ ಹಗ್ಗ ಕೋಲ ನಿಲ್ಲದ ಅಂತರ ಡೇರೆಯನ್ನು ಹೊಡೆದು ಮುಳ್ಳು ಕಲ್ಲಿನ ಹಾಸಿಗೆಯನ್ನ ಮಾಡಿ ಹೌದು ನಿರಂತರ ಮನವನ್ನ ಗುರುವಿನ ಸಾನ್ನಿಧ್ಯದಲ್ಲಿ ಇರಿಸಿ ಭಕ್ತಿ ಒಳಗ ಬೆರೆಸಿ ಹೌದು ಪರಂಪರೆಗೆ ಮೂಲ ಪುರುಷನಾಗಿರತಕ್ಕಂಥ ಶ್ರೀ ಶ್ರೀ ಅಮೋಘ ಸಿದ್ದೇಶನಲ್ಲಿ ಭಕ್ತಿಯಿಂದ ನಮಿಸುತ್ತಾ ದುಷ್ಟರ ಸಂಹಾರಕರು ಶಿಷ್ಟರ ಪರಿಪಾಲಕರು ಹೌದು ಯುಗ ಯುಗದಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡುವ ಸದುದ್ದೇಶದಿಂದ ಈ ಧರೆಗೆ ಅವತಾರವನ್ನೆತ್ತಿ ಧರಿಯನ್ನ ಪಾವನಗೊಳಿಸಿರತಕ್ಕಂಥ ಭಂಡಾರದ ಭರಣ ಕಂಬಳಿ ಒಡೆಯ ಹೌದ್ರಿಪ್ಪ ಆ ಯಾವ ಶಿವನೇ ಸಿಡಿಯಾನ ಸಿದ್ಧನಾಗಿ ಹೌದು ನಮ್ಮೆಲ್ಲರ ಬದುಕನ್ನ ಶ್ರೀಮಂತಗೊಳಿಸಿರತಕ್ಕಂಥ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ಕರುಣಿಸಿರತಕ್ಕಂಥ ಕರುಣಾಮೂರ್ತಿ ಹೌದ್ರಿಪ್ಪ ಆ ಯಾವ ಶ್ರೀ ಶ್ರೀ ಶಿವಸಿದ್ಧ ಬೀರೇಶ್ವರರ ಪರಮ ಸನ್ನಿಧಾನದಲ್ಲಿ ಕೂಡ ಭಕ್ತಿಯಿಂದ ನಮಿಸುತ್ತಾ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಅವ್ರು ಯಾರಿಪ್ಪ? ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಶ್ರೀ ಶ್ರೀ ಹಾಲಸಿದ್ದೇಶ್ವರರ ಪರಮ ಸನ್ನಿಧಾನದಲ್ಲಿ ಕೂಡ ಭಕ್ತಿಯಿಂದ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆ ಅಜ್ಜನ ಜಾತ್ರೆ ನಿಮಿತ್ತವಾಗಿ ಹೌದ್ರಿಪ್ಪ ಗುಡ್ಡದ ಬ್ಯಾಕುಡದಿಂದ ಆಗಮಿಸಿರತಕ್ಕಂಥ ಮಹಾತಾಯಿ ಮಾಮಾಯ ಮಹಾಲಕ್ಷ್ಮಿ ಲಕ್ಕಮ್ಮ ತಾಯಿಯ ಪರಮ ಸನ್ನಿಧಾನಕ್ಕೂ ಕೂಡ ಶಿರಭಾಗಿಸಿ ಹೌದ್ರಿಪ್ಪ ಯಾವ ಪುಣ್ಯಾತ್ಮರೇ ಪರಮ ಪಾವನ ಕ್ಷೇತ್ರವಾಗಿರತಕ್ಕಂಥ ಹೌದು
ಕಂಕನವಾಡಿ ಗ್ರಾಮದ ಹಾಲಸಿದ್ದೇಶ್ವರರ ಗದ್ದಿಗೆಗೆ ಕೂಡ ಅನಂತವಾಗಿ ನಮಸ್ಕಾರಗಳನ್ನ ಹೇಳಿ ಹೇಳಿ. ಆ ಎಲ್ಲ ತೇಜಗಳಿಗೂ ಕೂಡ ಶಿರವನ್ನು ಬಾಗಿಸಿ, ಹೌದ್ರಿಪ್ಪ. ಅನುಭಾವಿ ಕಲಾವಿದರು, ಅಪರೂಪದ ಮಾತುಗಾರರು, ಹೌದು. ಅತ್ಯಂತ ವಿನಯಶೀಲರಾಗಿರ್ತಕ್ಕಂಥ ಯಾವ ಮೂಡಲಗಿ ತಾಲೂಕಿನ ಹೌದ್ ಹಳ್ಳೂರು ಗ್ರಾಮದ ವೀರಬಿದ್ದರೇಶ್ವರ ಡೊಳ್ಳಿನ ಗಾಯನ ಸಂಘದ ಮುಖ್ಯ ಗಾಯಕರು, ಹೌದ್ರಿಪ್ಪ. ಹಿರಿಯರು, ಅನುಭಾವಿಗಳಾಗಿರ್ತಕ್ಕಂಥ ಸತ್ಯಪ್ಪ ಮಾಸ್ತರ್ ಅವರಿಗೆ ಅವರೆಲ್ಲ ಸಂಘಕ್ಕೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಶರಣುಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಕಂಕನವಾಡಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜಾರಿ ಬಂಧುಗಳಿಗೆ, ಹೌದು. ಗುರು ಹಿರಿಯರಿಗೆ, ಹೌದ್ರಿ. ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ, ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ತಮಗೆಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳನ್ನ ಹೇಳುತ್ತಾ ದಯವಿಟ್ಟು ತಾವ್ಯಾರೋ ಗದ್ದಲವನ್ನು ಮಾಡಬೇಡ್ರಿ ತಿಳ್ಕೊಂಡು ಒಂದ್ಸಲ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಹೌದ್ರಿಪ್ಪ. ಯಾಕಂದ್ರೆ ಮನುಷ್ಯ ಜನ್ಮ ಸಿಗುದೇನೆ ದುರ್ಲಭ ಅಂತ ಹೇಳ್ಯಾರ. ಹೇಳ್ತಾರಿಪ್ಪ. ಸಿಕ್ಕಾಗ ಅದನ್ನ ಸದುಪಯೋಗ ಮಾಡಿಕೊಳ್ಬೇಕಾಗಿತ್ತಂದ್ರೆ ಹರಪೂಜೆ, ಗುರು ಸೇವೆ, ಪರಮಾತ್ಮನ ಚಿಂತನೆ, ಮಾತ್ಮರ ಮಾತುಗಳು ಅವಶ್ಯಕ ಅಂತಕ್ಕಂಥ ಮಾತು ಹೇಳ್ತಾರಿಪ್ಪ. ಯಾಕಂದ್ರೆ ಮಂಗಳ ಲೋಕಕ್ಕೆ ಹೋಗ್ತಕ್ಕಂಥ ದಾರಿ ಕಂಡಿಡ್ದಾರ, ಚಂದ್ರ ಲೋಕಕ್ಕೆ ಹೋಗ್ತಕ್ಕಂಥ ದಾರಿಯನ್ನ ಕಂಡಿಡ್ದಾರ. ಹೌದು. ಮಾನವ ಆಕಾಶದಲ್ಲಿ ಹಕ್ಕಿಯಂಗ ಹಾರುವುದನ್ನ ಕಲಿತಾನ, ಮೀನಿನಂಗ ಈಜುದನ್ನ ಕಲಿತಾನ. ಹೌದು. ಆದ್ರೆ ದೇವಲೋಕಕ್ಕೆ ಹೋಗ್ತಕ್ಕಂಥ ದಾರಿಯನ್ನ ಯಾರಿಗೆ ಕಂಡಿಡಿಲಿಕ್ಕಾಗಿಲ್ಲ. ಇಲ್ಲ. ಆ ದೇವಲೋಕಕ್ಕೆ ಹೋಗ್ತಕ್ಕಂಥ ದಾರಿಯನ್ನ ಕಂಡಿಡದ ಪುಣ್ಯಾತ್ಮರು, ಧರ್ಮದರ್ಶಿಗಳು, ಮಹಾತ್ಮರು, ಸಂತರು ದೇವಲೋಕ ಹೋಗ್ತಕ್ಕಂಥ ದಾರಿಯನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತಕ್ಕಂದ್ರೆ ಪುಣ್ಯಾತ್ಮರೇ ಶಬ್ದವೆಂಬ ಸೋಪಾನವನ್ನ ಕಟ್ಟಿ ಮುನ್ನಡೆಸಿದ್ರು ನಮ್ಮ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರು ಅಂತಕ್ಕಂಥ ಮಾತನ್ನು ಬರೀತಾ ಇದ್ದಾರೆ. ಹೌದು. ದೇವಲೋಕಕ್ಕೆ ಬಟ್ಟೆ ಅಂದ್ರೆ ದಾರಿ ಅಂತ. ಹೌದ್ರಿ. ದೇವಲೋಕಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಮಾತುಗಳು ಅದಕ್ಕೆ ನಿಜಗುಂಡು ಬರೆದ್ರು, ಕೈವಲ್ಯ ಅಂತಕ್ಕಂಥದನ್ನು ಬರ್ಕೊಂಡು ಬಂದ್ರು. ಹೌದು. ಅಂತ ಅಪರೂಪವಾಗಿರ್ತಕ್ಕಂಥ ಮಾನವ ಜನ್ಮವನ್ನು ಪಡೆದುಕೊಂಡು ಬಂದ ಮೇಲೆ ಅವರೆಲ್ಲ ಪುಣ್ಯಾತ್ಮರ ಸಾಧನೆಯನ್ನ ಮಾಡಿ ಸಿದ್ಧಿ ಪುರುಷರಾಗ್ಯಾರ. ಹೌದ್ರಿ. ಅಂದು ಇಂದು ಮುಂದೆ ಎಂದೆಂದಿಗೂ ಕೂಡ ಅವರು ಜೀವಂತವಾಗಿ ಧರಣಿ ತಲೆ ಮೇಲೆ ಭೂಮಿ ಇರುವವರೆಗೆ ಇರ್ತಾರಿಪ್ಪ. ನಾವೇನ್ ಆಗಬೇಕಾಗೈತಿ ಅಂತಕ್ಕಂದ್ರೆ ಪುಣ್ಯಾತ್ಮರ ನಾವು ಮಾತ್ರ ಅದನ್ನ ಅವ್ರು ಆಗ್ತೇವೆ ಅನ್ನೋದಂತೂ ಸುಳ್ಳದ ಮಾತ. ಹೌದು. ಆದ್ರೆ ಬಂಧುಗಳು, ಕೊನೆಯ ಪಕ್ಷ ಅವರು ಹೊರಸಲು ಕಲ್ಲರೆ ಆಗೋನು ಬಂದಿರತಕ್ಕಂಥ ಜನ ಪಾದರ ಒರೆಸಿ ನಮ್ಮ ಕರ್ಮವನ್ನು ತೊಳಿತಾರೋ ಅಂತಕ್ಕಂಥ ಮಾತನ್ನ ಬಸವಣ್ಣವ್ರೊಂದ್ ಸಲ ಹೇಳಿದ್ರತ್ತ ಭಗವಂತನಿಗೆ. ಏನ ತಂದಿರಿಪ್ಪ? ನನಗ ನಿನ್ನ ಗುಡಿ ಕಳಸನಾಗಿ ಮಾಡಬೇಡ, ನಿನ್ನ ಶರಣರ ಮೆಡತಕ್ಕಂಥ ಪಾದದ ಚಮ್ಮಾವಿಯಾಗಿ ಮಾಡು ಭಗವಂತ ಅಂತ ಬೇಡ್ಕೊಂಡಿರಂತ. ಹೌದ್ರಿ. ಅದಕ್ಕೆ ಬಂಧುಗಳು, ಮಾತ್ಮರ ಪಾದದಕ್ಕೆ ಚಮ್ಮಾವಿಗೆ ಆಯ್ತು ಅಂದ್ರ ಅಂತ ಮಾತ್ಮರ ಪಾದ ಪರ್ಶದಿಂದ ನಾನು ಮಾಡಿರ್ತಕ್ಕ ಕರ್ಮ ನಾಶ ಆಗ್ತದ, ಧರ್ಮ ಉಳಿಲಿಕ್ಕೆ ದಾರಿ ಸಿಗ್ತದೆ ಎನ್ನಾತ್ಮೆ ಪುಣ್ಯ ಭಗವಂತ. ಅದಕ್ಕೆ ನನ್ನನ್ನು ಕಳಸಾಗಿ ಮಾಡಬೇಡ, ನನ್ನನ್ನು ಪಾದರಕ್ಷಿ ಚಮ್ಮಾವಿಯಾಗಿ ಮಾಡುವಂತಕ್ಕಂಥದ್ದು ಬೇಡ್ಕೊಂಡಂತ. ಹೌದು. ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮನ ಈ ಜಾಲಿಹಾಳ, ವಿಶೇಷವಾಗಿ ಹಾರುಗೇರಿ ಬಸವ ಬ್ಯಾಕೋಡ್ ಅಂತಕ್ಕಂಥದ್ದು ಈ ಒಂದು ತೋಟದ ವಸ್ತಿಯಲ್ಲಿ ಬಹಳ ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಯಾಕಂದ್ರೆ ಹಾಲಸಿದ್ದಪ್ಪನ ಇತಿಹಾಸ, ಅವನ ಚರಿತ್ರೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಒಂದ ರಾತ್ರಿಯಾಗ ಒಂದ್ ದಿವಸದಾಗ ಮುಗಿಲಾರದ ಪುಣ್ಯಾತ್ಮರೇ ಇಡೀ ತನ್ನ ಜೀವನದುದ್ದಕ್ಕೂ ಕೂಡ ತಪಸ್ಸರಿಗಳನ್ನ ಮಾಡಿ ಭಕ್ತ ಮನುಕೂಲವನ್ನು ಉದ್ಧಾರ ಮಾಡಲಿಕ್ಕೆ ಆ ಪರಮಾತ್ಮನೇ ಈ ಧರೆಗೆ ಹಾಲಸಿದ್ಧನಾಗಿ ಬಂದ ಅಂತಕ್ಕಂಥದ್ದು ಕೂಡ ಪುಣ್ಯಾತ್ಮರ ಶ್ರುತಿಗಳು ಹೇಳ್ತಾವ. ಅಂತ ಭಗವಂತನ ಜಾತ್ರೆಯಲ್ಲಿ ನಾವೆಲ್ಲ ಕೂಡ್ಕೊಂಡಿದ್ವಿ. ಹೌದ್ರಿ. ಜಾತ್ರೆ ಅಂದ್ರೆ ಏನು ತಕ್ಕಿದ್ರೆ ಪುಣ್ಯಾತ್ಮರ ಕೆಟ್ಟ ಗುಣಗಳನ್ನು ಹೊರಗೆ ಹಾಕೋದದ, ಒಳ್ಳೇದನ್ನ ಸ್ವೀಕಾರ ಮಾಡೋದದ. ಹೌದು. ನಾವ್ಯಾರೋ ನಿಮ್ ಮನೆಗೆ ನಾವು ಬರಂಗಿಲ್ಲ, ನಮ್ಮ ಮನೆಗೆ ನೀವು ಬರಂಗಿಲ್ಲ ಅನ್ನೋ ಜನ ಇವತ್ತು ಹೆಚ್ಚಾಗ್ಯದ. ಆದ್ರೆ ಇವತ್ತು ಹಾಲಸಿದ್ದ ಅಪ್ಪನ ಅಂಗಳದೊಳಗೆ ಬಂದ ಯಾರ ಮನೆ ಮುಖ್ಯ ಅಲ್ಲ ಪುಣ್ಯಾತ್ಮ, ಇದು ಹಾಲಸಿದ್ದಪ್ಪನ ಅಂಗಳತೆ ತಿಳ್ಕೊಂಡು ನೀವ್ ಯಾರ ಜೋಡಿ ಮಾತಾಡ್ಲಿದ್ರು ಒಬ್ಬರಿಗೊಬ್ಬರು ಮೈಗೆ ಮೈ ಹಚ್ಚಿ ಕೂಡಿರ್ತಕ್ಕಂಥ ಪ್ರಸಂಗ ಎಲ್ಲಿ ಸಿಗ್ತತಿ ಅಂತ ಕೇಳಿದ್ರೆ ಪುಣ್ಯಾತ್ಮರ ದೇವರ ಅಂಗಳದಲ್ಲಿ ಸಿಗ್ತದ, ಮಾತ್ಮರ ಸಮ್ಮುಖದಲ್ಲಿ ಸಿಗ್ತದ. ಇದು ಪುಣ್ಯಾತ್ಮರ ದೇವನ ಅಂಗಳ ಅಂತ ಹೇಳ್ಯಾರ. ಆ ದೇವ ನಮ್ಮನ್ನ ಪುಣ್ಯಾತ್ಮರ ನಾವು ಹಾಲಸಿದ್ದಪ್ಪನ ಜಾತ್ರೆಗೆ ಹೆಂಗ ಬಂದಿದೆ ಅಂತ ಕೇಳಿದ್ರೆ ನಾವು ಕರೆಸ್ಕೊಂಡಾನ. ಹೌದು. ನನ್ನ ಜಾತ್ರೆಗೆ ಬರ್ರಿ ಅಂತ ತಿಳ್ಕೊಂಡು ನಮ್ಮನ್ನ ಕರದಾನ ಪುಣ್ಯಾತ್ಮರ. ಅವನ ಅಂಗಳಕ್ಕೆ ನಮ್ಮನ್ನ ಅತಿಥಿಯಾಗಿ ಕರದಾನ. ನಾವು ಅತಿಥಿಯಾಗಿ ಬಂದು ಅತಿಥಿಯಾಗಿ ಹೋದ್ವಿ ಅಂದ್ರೆ ಮಾನವ ಜನ್ಮ ಧನ್ಯತೆ ಆಗ್ತದ, ಪವಿತ್ರತೆ ಪಡೀತದ. ಯಾವಾಗ ಪಡಿತದ ತಕ್ಕಿದ್ರೆ ಪುಣ್ಯಾತ್ಮರೇ ಭಗವಂತನ ನಾಮಸ್ಮರಣೆ ಅಂತಕ್ಕಂಥದ್ದು ಈ ನಾಲಿಗೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ. ಹೌದು. ನುಡಿ ಎಡಿ ಅಂತಕ್ಕಂಥದ್ದು. ನಾವೆಲ್ಲ ಈ ಎಡಿಯನ್ನು ತಗೊಂಡು ದೇವರಿಗೆ
ನೇವದ್ಯ ಹಿಡಿದಿರಿ. ಹಿಡಿದೆವು. ಈಗ ಕಲಾವಿದರು ಪುಣ್ಯಾತ್ಮರ ದೇವನಿಗೆ ಎಂತಾದ ಎಡಿ ಹಿಡಿ ಅವರದಾರೋ ಅಂತ ಕೇಳಿದ್ರೆ ನುಡಿ ಅಂತಕ್ಕಂಥದವನ ಸಾಹಿತ್ಯದ ನುಡಿಯನ್ನ ಎಡೆ ಮಾಡಿ ಅವನಿಗೆ ಪುಣ್ಯಾತ್ಮರೇ ನೇವದ್ಯನ ಹಿಡಿದದ. ಆ ನೇವದ್ಯನ ಹಿಡಿ ಸಲುವಾಗಿ ಪುಣ್ಯಾತ್ಮರೇ ನಮ್ಮನ್ನೆಲ್ಲ ಕರೆಸಿರಿ. ಮತ್ತೊಮ್ಮೆ ತೆಳಗೆ ಕೂತಿರ್ತಕ್ಕಂಥ ಎಲ್ಲ ತಾಯಿಂದಿರಿಗೆ ಬಹುತೇಕ ಒಂದು ಮಾತ ನನ್ನ ಕಡೆ ಲಕ್ಷಿಟ್ ಕೇಳ್ರಿ. ಏನ್ರಿಪ್ಪ? ನಮ್ಮನ್ನ ಮ್ಯಾಲ ಕುಣಿಸಿ ನೀವು ತೆಳಗೆ ಕೂತೀರಿ, ಕೂತಾರಿಪ್ಪ. ಕಾರಣ ಏನು? ಏನ್ರಿಪ್ಪ ಕಾರಣ? ತೊಟ್ಲಾಗ ತಾಯಿ ತನ್ನ ಕೂಸಿಗೆ ಮಲಗಿಸಿ ಹಗ್ಗ ತಗೊಂಡು ತೆಳಗ ಕೊಂಡಿರ್ತಾಳಂತ. ಕುಂದಿರ್ತಾಳ. ಕಾರಣ ಏನು ಅಂತಕ್ಕಿದ್ರೆ ಮಗ ಮಲ್ಕೋಬೇಕಂತಕ್ಕಂಥ ಆಸೆದಿಂದ. ಹೌದು. ಇವತ್ತು ಬಂಧುಗಳು ಏನು ಅಂತಕ್ಕಿದ್ರೆ ಸತ್ಸಂಗ ಅಂತಕ್ಕಂಥ ತೊಟ್ಟಿಲನ್ನ ಕಟ್ಟಿ ಅಧ್ಯಾತ್ಮ ಅಂತಕ್ಕಂಥ ಜೋಗುಳನ್ನ ಹಾಡಿ ಮನಸ್ಸೆಂಬ ಮಗ ಮನ್ಕೋಬೇಕು ಅಂತಕ್ಕಂಥ ಗುರು ಎಂಬ ತಾಯಿದ ಹಂಬಲದ ಆ ಮನಸ್ಸೆಂಬ ಮಗ ಮಕ್ಕೋತಂದ್ರೆ ಪುಣ್ಯಾತ್ಮರ ಲೋಕದೊಳಗೆ ಎಲ್ಲವೂ ನಿನ್ನ ಕೈವಶ ಆಗ್ತದೆ. ಅಂತ ಒಂದು ಮನಸ್ಸೆಂಬ ಮಗುವನ್ನು ಒಂದು ಕ್ಷಣ ಆದ್ರೆ ಮಲಗಿಸಬೇಕು ಅಂತಕ್ಕಂಥ ಒಂದು ಪುಣ್ಯಾತ್ಮರೇ ಹಳಹಳಿ ಲವಲವಿ ಕಳಕಳಿ ಯಾರ್ದು ಓತಕ್ಕಿದ್ರೆ ಗುರುವಿನಲ್ಲಿ ಇರ್ತದ. ಅಂತ ಗುರುದೇವನ ಸ್ವರೂಪನಾಗಿರ್ತಕ್ಕಂಥ ಹಾಲಸಿದ್ದೇಶ್ವರರು ನಮಗೆಲ್ಲರಿಗೆ ಆದಿಶಕ್ತಿ ಮಹಾತಾಯಿ ಆ ಲಕ್ಕಮ್ಮ ತಾಯಿ ಪಾದಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಎಲ್ಲ ಪೂಜಾರಿ ಬಂಧುಗಳಿಗೆ ನಿಮಗೆಲ್ಲರಿಗೆ ಮತ್ತೊಮ್ಮೆ ಮುಗಿದ ಕೈ ಬಾಗಿದ ತಲೆಗೆ ನಮಸ್ಕಾರಗಳನ್ನ ಹೇಳಿ ಆ ಪರಮಾತ್ಮನ ಸೇವೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಊಟ ಮಾಡ್ರಿ, ಯಾಕಂದ್ರೆ ಸಮಯ ಐತಿ. ಆದ್ರೆ ಕಿವಿ ನಮ್ಮ ಕಡೆ ಕೊಡ್ರಿ, ಬಾಯ್ ಆ ಕಡೆ ಒಯ್ರಿ. ಹೌದು. ಹಲೋ. ನಡಿ ನುಡಿ ಅಡಿ ಶಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಕ ನಡಿ ನುಡಿ ಅಡಿ ಶಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಕ ಇದು ಸಾಧನ ಮೋಕ್ಷಕ ಇದು ಸಾಧನ ಮೋಕ್ಷಕ ಆದಿಸಿ ಪರಿ ಪರಿತೋಷಕ ನಡಿ ನುಡಿ ಎಡೆ ಸೇವಾದರು ಚನಕ ಮಡಿ ಮೈಲಿಗೆ ಯಾಕ ಅಂಗಕ ಇದು ಸಾಧನ ಮೋಕ್ಷಕ ಹೇಳ್ತಾರ. ಏನತ್ತಂದ್ರಿಪ್ಪ? ನೀನು ಮತ್ತೊಮ್ಮೆ ಈ ಭವಕ್ಕೆ ಬರಬಾರದು ಅಂತಕ್ಕಂಥದ ಆಪೇಕ್ಷೆ ಇತ್ತಂದ್ರ ಅಲ್ಲಿ ಹೋಗಿ ಮುಟ್ಲಕ್ಕ ಸಾಧನ ಯಾವುದು ಅಂತ ಕೇಳಿದ್ರ ಯಾವ್ದ್ರಿಪ್ಪ? ನಿನ್ನ ನಡಿ ನುಡಿ ಇವು ಮಡಿ ಮಾಡು. ಹೌದು. ಇವಿಟ್ಟು ಬಿಟ್ಟು ಮತ್ಯಾವ್ದು ಈ ಲೋಕದೊಳಗ ಮಡಿ ಇಲ್ಲ ಅಂತಕ್ಕಂಥ ಮಾತನ್ನು ಬರೀತಾರ. ಶರೀಫರ ಪುಣ್ಯಾತ್ಮರೇ ಗೋವಿಂದ ಭಟ್ರ ಕಡೆ ಹೋಗಿರ್ತಾರ. ಹೌದು. ಅವಾಗ ಗೋವಿಂದ ಭಟ್ರು ಪುಣ್ಯಾತ್ಮರು ಹೇಳ್ತಾರೆ, ಶರೀಫ ನಿನಗ ನಾಳೆ ಉಪದೇಶವನ್ನು ಕೊಡಾಮಿದ್ದೀನಿ, ದೀಕ್ಷವನ್ನು ನೀಡಾಮಿದ್ದೀನಿ, ಹೌದು, ನೀನು ಹೋಗಿ ಜಳಕ ಮಾಡಿ ಬರ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವಾಗ ಬಂಧುಗಳೇ ಶರೀಫರು ಆಗಿನ ಕಾಲಕ್ಕೆ ಸೇದು ಬಾಯಿ ಅಂತ ಕರೀತಿದ್ರು, ನಮ್ಮ ಕಡೆ ಕೊಳವೆ ಬಾಯಿ ಅಂತ ಕೂಡ ಕರೀತಾರ. ಹೌದು. ಆ ಹೆಣ್ಮಗಳು ಬಂದು ನೀರು ಸೈತಳು, ಆಕೆ ತಲೆ ಮೇಲಿನ ಸೆರಗ ಜರದಿತ್ತು. ಹೌದಪ್ಪ. ಅವಾಗ ಶರೀಫನ ಮನಸ್ಸಿನಲ್ಲಿ ಒಂದಿಷ್ಟು ಹೊಲಸು ಬಂದ್ಬಿಡ್ತು. ಅವಾಗ ಏನ್ ಹಾಕದ ದೃಷ್ಟಿ ಹೊಲಸಾಯ್ತು. ಇದು ಬಂಧುಗಳೇ ಸತ್ಸಂಗ ಆತಕ್ಕಿದ್ರ ಗುರುವಿನ ಹೂದೋಟಂತ ಅದರಿ. ನೀ ಹೋಗಿ ಹೂವಿನ ತೋಟದಾಗ ಕೂತಿ ಅಂದ್ರ ಕಣ್ಣಿನೊಳಗ ಪುಣ್ಯಾತ್ಮರೇ ಆನಂದ ಆಗ್ತದ, ಸೌಂದರ್ಯತೆ ಬರ್ತದ, ಕಣ್ಣೊಳಗ ಮೂಗಿನೊಳಗ ಸುಗಂಧ ಬರ್ಲಿಕ್ಕೆ ಆರಂಭ ಆಗ್ತದ. ಹೌದು. ಕಿವಿಯೊಳಗ ಪುಣ್ಯಾತ್ಮರೇ ಮಕರ ಮುಂದೆ ಹೀರ್ಲಿಕ್ಕೆ ಬಂದಿರತಕ್ಕಂಥ ದುಂಬಿ ನಾದ ಕಿವಿಗೆ ಇಂಪಾಗಿ ಕೇಳ್ತದ. ಹಂಗ ನೀ ಬಂದು ಗುರುವಿನ ಸತ್ಸಂಗದೊಳಗೆ ಕೂತಿ ಅಂದ್ರ ಇಲ್ಲಿ ಹೂವು ಯಾವ್ದು ಅಂತಕ್ಕಿದ್ರೆ ಗುರುವಿನ ಅಮೃತ ನುಡಿಗಳೇ ಹೂವಾಗಿ ಪರಿಣಮಿಸ್ತವ. ಅದರಿಂದ ಸುಗಂಧ ಬರ್ತದ, ವಾಸನೆ ಬರ್ತದ. ಅದನ್ನೊಮ್ಮೆ ನೀ ಸ್ವೀಕಾರ ಮಾಡಿಬಿಟ್ಟಿ ಅಂದ್ರ ನಿನ್ನ ಮನಸ್ಸು ಸಂತೋಷ, ನೆಮ್ಮದಿ, ಆನಂದ ಕಡೆ ವಾಲಾಪ್ತದಂತೂ ಬರೀತಾರೆ. ಅದಕ್ಕೆ ಬಂಧುಗಳೇ ಶರೀಫರು ಕಣ್ಣು ದೃಷ್ಟಿ ನೋಡಿತ್ತು, ಮನಸ್ಸು ಹೊಲಸಾಯಿತು.
ಅವಾಗ ಅಲ್ಲಿ ಒಬ್ಬ ಮಾನುಭಾವ ಬಂದ. ಏನಂತಾನ? ಆಕಳುಗಳು ಹೊಕ್ಕಿದ್ದು ದನ ಒಬ್ಬನ ಹೊಲದಾಗ. ಹೌದು. ಕಲ್ ತಗೊಂಡು ಆಕಳಿಗೆ ಹೊಡೆದ್ ಹೇಳ್ತಾನ, ಏನಂತಂದ? ಹೊಲಕ್ಕೆಲ್ಲ ಸುತ್ತ ಬೇಲಿ ಹಾಕೇನಿ, ಹಾಕೇನಿ, ಈ ಬೇಲಿ ದಾಟಿ ದನ ಒಳಗೆ ಹೆಂಗ್ ಹೋದು. ಹೌದ್ ಹೌದಿಪ್ಪ. ಆ ಮಾತ ಶರೀಫರ ಮನಸ್ಸಿಗೆ ಮುಟ್ಟಿತ್ತು, ಹೃದಯಕ್ಕೆ ತಟ್ಟಿತ್ತು. ಹೌದಲ್ಲ, ಈ ಹೆಣ್ಣು ಮಗಳಿಗೆ ಕೊರಳಿಗೆ ತಾಳಿ ಅಂತಕ್ಕಂಥ ಬೇಲಿ ಅದ. ಈ ತಾಳಿ ಅಂತಕ್ಕಂಥ ಬೇಲಿ ನನ್ನ ಮನಸ್ಸೆಂಬ ದನ ದಾಟಿ ಅಲ್ಲಿ ಹೆಂಗ್ ಹೋಯ್ತು ಅಂತ ತಿಳ್ಕೊಂಡು ಶರೀಫರಿಗೆ ಗೊತ್ತಾಯ್ತಂತ. ಆಗ್ತದ. ಅವಾಗ ಬಂಧುಗಳೇ ಆ ಹೆಣ್ಮಗಳ ಜೊತೆನ ಹೋಗ್ತಾರ. ಕೊಡ ತಗೊಂಡು ತಾಯಿ ಹೋಗ್ತಾಳ ಮನೆಗೆ, ಅವ್ರ ಮನೆಗೆ ಹೋಗ್ತಾರ. ಆ ಪುಣ್ಯಾತ್ಮರ ಶರೀಫರ ನಮ್ಮ ಮನೆಗೆ ಕರೆಸ್ಬೇಕಂತ ಬಹುದಿನದ ಆಸೆ ಇತ್ತು. ಬಹಳ ದೊಡ್ಡ ಸಂತರು ನನ್ನ ಮನೆಗೆ ಬಂದ್ರೆ ತಿಳ್ಕೊಂಡು ಪಾದ ಪೂಜೆ ಮಾಡಿ ಒಳಗೆ ಕರ್ಕೋಬೇಕಂತ ನೀರು ಹಾಕ್ಲಿಕ್ಕೆ ಬರ್ತಾರ. ಹೌದು. ನಾ ಹೇಳಿದ್ದು ನೀವು ಮಾಡ್ತಾನಂತ ಮಾತು ಕೊಟ್ಟೆ ಅಂದ್ರೆ ನಿನ್ನ ಮನೆಯೋಗ ಪಾದ ಇಡ್ತಾನಂದ್ರು. ಹೌದಿಪ್ಪ. ಅವಾಗ ಏನಂತಾರ ಹೇಳ್ರಿ ಅಂದ್ರು. ನಿಂದು ಒಳಗೇನ್ ತೊಗಲು ಬಾರ್ಕೋಲ್ ಐತ್ಲ, ಆ ಬಾರ್ಕೋಲದಿಂದ ಮೈ ಹಣ್ಣಾಗಂಗ್ ಹೊಡಿಬೇಕು ನೀ. ಹೌದಿಪ್ಪ. ಹಂಗ ಹೊಡೆದಿ ಅಂದ್ರೆ ನಿನ್ನ ಮನೆಯೊಳಗ ನನ್ನ ಪಾದ ಪೂಜೆ ಅಂದ್ರು. ಹೌದು. ಹೆಂಗ್ ಹೊಡಿತಾರ್ರಿ? ಬಹಳ ದೊಡ್ಡ ಸಂತರು, ಹೌದ್ರಿ, ಮಹಾತ್ಮರು. ಹೌದು. ಇಬ್ಬರ ಮಧ್ಯದಲ್ಲಿ ಗೊಂದಲ ನಡೀತದ. ಮನ್ಯಾಗ ಸೊಸಿ ಓಡಿ ಬರ್ತಾಳ. ನನಗಾದ ನೋವ ನಮ್ಮ ಮಾವಿಗೇನು ಗೊತ್ತಾ, ನಾನು ಹೊಡಿತೇನೆ ನಿನಗೆ ಬೇಕಾದಂಗ ಅಂದಳ. ಹೌದಿಪ್ಪ. ಆದರೆ ನಂದೊಂದು ಮಾತು. ಏನು ಮಾತು? ತೊಗಲು ಬಾರಕೊಳ್ದೆ ನಿನ್ನ ಶರೀರಕ್ಕೂ ಹೊಡಿ ಕಾಲಕ್ಕೆ ನಿನಗೂ ನೋವಾಗಿ, ಹೌದು, ನಿಮಗೂ ನೋವಾಗಿ ನಮ್ಮ ಮನೆ ತನಕ ಶಾಪ ಕೊಡುದು. ನನಗ ಮಾತ ನನಗ ಕೊಡು, ನಿನಗ ಬಾರ್ಕೊಳ್ದಿಂದ ನಾನು ಹೊಡಿತೀನಿ. ಹೌದು. ಅವಾಗ ಬಂದು ಶರೀಫರ ಮಾತು ಕೊಡ್ತಾರ. ಆ ತಾಯಿ ತಗೊಂಡು ಬಾರ್ಕೊಲ್ದಿಂದ ಬಾರ್ಸಾಕತ್ತಳು. ಹೌದು. 2 ಏಟು, 3ನೇ ಏಟಕ್ಕೆ ಶರೀಫರ ಬರ್ತಾರೆ. ಶರೀಫ ಗೋವಿಂದ ಭಟ್ರು ಬರ್ತಾರ. ಶರೀಫ ನಿಜವಾದ ಸ್ನಾನ ಮಾಡಿದೆವು ಬಂದ್ ಬಿಡು ಅಂತಕ್ಕಂಥ ಮಾತ ಕರ್ಕೊಂಡು ಹೋಗ್ತಾರೆ ಗುರುಗಳು. ಕರ್ಕೊಂಡು ಹೋಗಿ ಪುಣ್ಯಾತ್ಮರೆ ಅವಾಗ ಶರೀಫ ಹೇಳ್ತಾರ, ಏನತ್ತಂದ? ಎಂತಾವ ಗುರುನಾಥನು ಬಹಳ ಅಂತಃಕರಣ ಉಳ್ಳಾತನು. ಹೌದು. ಕಾಂತಿನಿ ಬಾಯಂದ ಏಕಾಂತ ಕರೆದೊಯ್ದು ಎಂತ ಮಾತು ಹೇಳಿದನು. ಹೌದು. ಅದಕ್ಕೆ ಬಂಧುಗಳೇ, ಗುರುವಿನ ಮಾತುಗಳು ನಮ್ಮ ಮೋಕ್ಷಕ್ಕೆ ಸಾಧನ ಆಗ್ತದ. ಹಿರಿಯರ ಮಾತುಗಳು ನಮ್ಮ ಪ್ರಪಂಚಕ್ಕೆ ಫೌಂಟನಿಗೆ ಆಗ್ತಾವ. ಅದಕ್ಕೆ ಹಿರಿಯರು ಹೇಳಿದ್ರು ಸಣ್ಣ ಮಕ್ಕಳಿಗೆ ಹೊಸದಾಗಿ ನಡೀತಕ್ಕಂತ ಮನೆಗೆ ಬಂದಿರತಕ್ಕಂತ ಸ್ವಸ್ಥರಿಗೆ ಹೇಳ್ತಾರಂತ. ಆಗಿನ ಕಾಲಕ್ಕೆ ತವರು ಮನೆಯಿಂದ ಗಂಡನ ಮನೆಗೆ ಬರೋ ಕಾಲಕ್ಕೆ ತಾಯಿ ತನ್ನ ಮಗಳಿಗೆ ಹೇಳ್ತಾಳತ್ತ, ಮನೆಯೊಳಗ ಅತ್ತಿ ಮಾವನ ಮಾತು ಮೀರಿ ನಡೆಯಕ್ ಹೋಗ್ಬೇಡ, ಗಂಡಿಗೆ ಎದುರು ನಿಂತು ವಾದಿಸ್ಲಿಕ್ಕೆ ಹೋಗ್ಬೇಡ. ಇದು ನಿಜವಾಗಿ ಒಬ್ಬ ನಾರಿಯ ಗುಣಗಳು ಅಂತಕ್ಕಂಥದನ್ನ ಆಗಿನ ಕಾಲದ ಹೆಣ್ಣು ಮಕ್ಕಳು ಬೋಧನೆ ಮಾಡಿ ಕಳಿಸ್ತಕ್ಕಂಥ ಕಾಲ ಆವತ್ತಿತ್ತು. ಇವತ್ತು ಅದು ಪುಣ್ಯಾತ್ಮರ ಕಾಲಾಯ ತಸ್ಮೆ ನಮ್ಮ ನಡೆದಂತೆ. ಆದ್ರೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡುದ್ರ ಮುಖ್ಯನ. ಹೌದು. ನಿಮ್ಮ ಮಗಳನ್ನ ನೆರಮನೆ ಮತ್ತೊಬ್ಬರ ಮನೆಗೆ ಸೊಸೆಯಾಗಿ ಕಳಿಸೋ ಕಾಲಕ್ಕ ಆ ಮನೆ ತುಂಬಿಸ್ಕೊಳ್ತಕ್ಕಂಥ ತಾಯಿ ವಿಚಾರ ಮಾಡಬೇಕು, ಇವತ್ತ ನನ್ನ ಮನೆಗೆ ಲಕ್ಷ್ಮಿನ ಬರಾಕತ್ತಾಳು ಅಂತ ತಿಳ್ಕೊಂಡು ಭಾವದೊಳಗೆ ಸೊಸೆಯನ್ನು ತುಂಬ್ಕೋಬೇಕು. ಆ ಸೊಸಿ ತಿಳ್ಕೋಬೇಕು, ಇವತ್ತು ನಿಜವಾದ ದೇವರ ಮನೆಗೆ ನಾನು ಹೋಗ್ತಾ ಇದ್ದೀನಿ ತಿಳ್ಕೊಂಡು ಆ ಹೆಣ್ಣು ಮಗಳು ಕೂಡ ಮನೆಯಲ್ಲಿ ಕಾಲಿಟ್ಲಂದ್ರ ಮನೆ ಸ್ವರ್ಗ ಆಗ್ತದೆ. ಬಂಧುಗಳು, ಮನಿ ಸ್ವರ್ಗ ಆಗ್ತದ. ಹೊರಗ ಸ್ವರ್ಗ ಹುಡುಕಾಡಕತ್ತಿದೆ, ಸ್ವರ್ಗ ಹೊರಗಿಲ್ಲ. ಮನಿ ಒಳಗ ಸ್ವರ್ಗ ಐತಿ ಪುಣ್ಯಾತ್ಮರೇ. ಅದಕ್ಕೆ ಅಂತ ನುಡಿ ಒಮ್ಮಿನಿ ಸಾಧನೆ ಮಾಡಿ ನೋಡು, ನಿನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದಂತಕ್ಕಂಥ ಮಾತು ಹೇಳ್ತಾರ. ಕೇಳು. ಹೌದು. ಇದುವೇ ಸಾಧನ ಮೋಕ್ಷಕ ಸಾಧಿಸಿ ಪಡಿ ಪಾರಿತೋಷಕ. ನಡಿ ನುಡಿ ಅಡಿ ಗುರು ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಗ. ಇದು ಸಾಧನ ಮೋಕ್ಷಕ, ಇದು ಸಾಧನ ಮೋಕ್ಷಕ ಸಾಧಿಸಿ ಪಡಿ ಪಾರಿತೋಷಕ. ನಡಿ ನುಡಿ ಅಡಿ ಶಿವದರು ಜನಕ ಮಡಿ ಮೈಲಿಗೆ
ಉಪದೇಶ ಮಾಡಕ್ ರೊಕ್ಕ ಬೀಳಂಗಿಲ್ಲ ಮಾಡಿ ಹೋಗ್ತಾರ. ಹೌದಿಪ್ಪ, ಅದ್ರ ನಡಿದು ಬಹಳ ಕಠಿಣ. ಬಾಳ ಕಟ್ಟಿನ. ಆ ಹೆಂಗ? ಅದಕ್ಕೆ ಹೇಳ್ಯಾರ, ಹಾ, ಏನ ತಂದ? ಇಮ್ಮನೆ ಕೇಳು ಒಮ್ಮನೆ ನುಡಿ. ಹೌದು ಹೌದು ಹೇಳ್ತಾರ. ಅದಕ್ಕ ಸುಲಭದ ಉಪದೇಶ ಮಾಡಾಕ ನಡಿದು ಬಹಳ ಮಜಾ ಐತಿ. ಹೌದು ಹೌದು ಅವರೆಲ್ಲ ನಡೆದ್ರ ತಿಳ್ಕೊಂಡು ದೇವರಾಗ್ಯಾರ. ದೇವರಾಗ್ಯಾರ. ಕೇಳು. ಹೌದು. ಸುಲಭದ ಬಾಳ ನುಡಿಯುವುದಕ್ಕ ಕಷ್ಟದ ನುಡಿದಂತೆ ನಡೆಯುವುದಕ್ಕ ಏನ್ ನಡೆದೊಮ್ಮೆ ನೋಡೋ ಈ ಭವಕ ಇಳಿಯಳು ಜನ್ಮ ಸಾರ್ಥಕ. ನಡಿ ನುಡಿ ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ. ಇದು ಸಾಧನ ಮೋಕ್ಷಕ, ಇದು ಸಾಧನ ಮೋಕ್ಷಕ. ಸಾಧಿಸಿ ಪಡಿ ಪರಿತೋಷಕ. ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ. ಅಮ್ಮೋಗಿ ಮೊದಲಿದ್ದ ಕೈಲಾಸಕ ಅನವರ್ತ ಶಿವನ ಸೇವಕ. ಏ ಅಮ್ಮೋಗಿ ಮೊದಲಿದ್ದ ಕೈಲಾಸಕ ಅನವರ್ತ ಶಿವನ ಸೇವಕ. ಶಿವ ಮೆಚ್ಚಿ ಭಕ್ತಿ ಭಾವಕ ಮಗುವಾಗಿ ಬರ್ತೇನಿ ಮರತೇಕ. ನಡಿ ನುಡಿ ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ. ಇದು ಸಾಧನ ಮೋಕ್ಷಕ, ಇದು ಸಾಧನ ಮೋಕ್ಷಕ. ಸಾಧಿಸಿ ಪಡಿ ಪರಿತೋಷಕ. ನಡಿ ನುಡಿ ಅಡಿಸುವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ. ಕರ್ತನೆ ಹಸ್ತಿಟ ಮಸ್ತಕ ಸರ್ವ ಸಹಿತ ನಿನ್ನ ಭೋಗಕ. ಏ ಕರ್ತನೆ ಹಸ್ತಿಟ ಮಸ್ತಕ ಸರ್ವ ಸಹಿತ ನಿನ್ನ ಭೋಗಕ. ಕೀರುತಿನಿಂದ ಇತಿಹಾಸಕ ಸಿದ್ಧ ಸಂತತಿ ಕುಲ ಜನಕ. ನಡಿ ನುಡಿ ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ. ಇದು ಸಾಧನ ಮೋಕ್ಷಕ, ಇದು ಸಾಧನ ಮೋಕ್ಷಕ. ಸಾಧಿಸಿ ಪಡಿ ಪರಿತೋಷಕ. ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ. ಅಷ್ಟಮ ಸಿದ್ಧಿ ಸಾಧಕ ದುಷ್ಟ ಗುಣ ಎಡಿ ಮೋದಕ. ಅಷ್ಟಮ ಸಿದ್ಧಿ ಸಾಧಕ ದುಷ್ಟ ಗುಣ ಎಡಿ ಮೋದಕ. ಪುಟ ಕಿಟ್ಟ ಚಿಲ್ನದ ಚೌಕ ಕಿರುತಿ ಹಚ್ಚಿ ದಶದಿಕ. ನಡಿ ನುಡಿ ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ. ಇದು ಸಾಧನ ಮೋಕ್ಷಕ, ಇದು ಸಾಧನ ಮೋಕ್ಷಕ. ಸಾಧಿಸಿ ಪಡಿ ಪರಿತೋಷಕ. ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ. ಸ್ವಾರ್ಥಕ ಬದುಕಿನ ದಾರ್ಶನಿಕ ಅಮ್ಮಗಿನ ಮನ್ ವರ್ತಕ. ಏ ಸ್ವಾರ್ಥಕ ಬದುಕಿನ ದಾರ್ಶನಿಕ
ನಡಿ ನುಡಿ ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಇದುವೇ ಸಾಧನ ಮೋಕ್ಷಕ ಇದುವೇ ಸಾಧನ ಮೋಕ್ಷಕ ಆದಿಸಿ ಪಡಿ ಪರಿ ತೋಜಕ ನಡಿ ನುಡಿ ಅಡಿಸುವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಸ್ವಾರ್ಥಕ ಬದುಕಿನ ದಾರ್ಶನಿಕ ಅಮ್ಮಗಿನ ಮನವರ್ತಕ ಸ್ವಾರ್ಥಕ ಬದುಕಿನ ದಾರ್ಶನಿಕ ಅಮ್ಮಗಿನ ಮನ ತನಕ ನಡತೆಯ ತೋರಣ ಬಾಗಿಲಕ ಮಾದರಿಯಾಗ್ಯಾರ ಮನ ಕುಲಕ ನಡಿ ನುಡಿ ನಡಿ ನುಡಿ ಅಡಿ ಗುರು ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಇದುವೇ ಸಾಧನ ಮೋಕ್ಷಕ ಇದುವೇ ಸಾಧನ ಮೋಕ್ಷಕ ಸಾಧಿಸಿ ಪಡಿ ಪರಿ ತೋಜಕ ನಡಿ ನೋಡಿ ಅಡಿಸುವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಶಿವ ಪಂಚಾಕ್ಷರಿ ನುಡಿ ಶ್ಲೋಕ ಮನಸ್ಸಿನ ಮೈಲಿಗೆ ತೊಳೆಯಾಕ ಅದಕ್ಕ ಮಹಾತ್ಮರು ಹೇಳ್ತಾರ ಪುಣ್ಯಾತ್ಮರು, ಏನ ತಂದ್ರಿಪ್ಪ ಈ ಒಂದು ಕಲಿಯುಗದಾಗ ಸುಲಭ ಸಾಧನ ಯಾವುದು ಅಂತ ಕೇಳಿದ್ರು. ಯಾವ್ದ್ರಿಪ್ಪ ಯಜ್ಞ ಯಾಗಾದಿ ಮಾಡ್ಲಿಕ್ಕೆ ಸಮಯ ಇಲ್ಲ, ಹೌದು ಜಪ ತಪ ಮಾಡ್ಲಿಕ್ಕೆ ಆವಿಷ್ಯ ಇಲ್ಲ. ಇಲ್ಲ ಅತ್ಯಂತ ಸುಲಭ ಸಾಧನ ಏನು ಅಂತ ಕೇಳಿದ್ರೆ ಭಗವಂತನ ನಾಮ ಅಂತಕ್ಕಂಥದ್ದು ಏನದಲ್ಲ ಅದ ನಿರಂತರವಾಗಿ ಜಪಿಸು ಅಂತಕ್ಕಂಥ ಮಾತ ಹೇಳ್ತಾರೆ. ಹೇಳ್ತಾರ್ರಿಪ್ಪ ಆ? ಹೌದು ಅದಕ್ಕೆ ಬಂಧುಗಳೇ, ಹಾ ಈ ಜಗತ್ತಿನಾಗ ಸುಲಭವಾಗಿರ್ತಕ್ಕಂಥ ಸಾಧನ ಹಾ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುವಂತಕ್ಕಂಥದ್ದು ಹೇಳಿದ್ರು. ಹೇಳಿ ಅದಕ್ಕೆ ನಿಜಗುಣರು ಹೇಳಿದ್ರು ಬಂಧುಗಳೇ, ಏನ್ ತಂದ್ರಿಪ್ಪ ಕಾಯ ಹಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ಶಿವಮಂತ್ರ. ಶಿವಮಂತ್ರ, ಶಿವ ಪಂಚಾಕ್ಷರಿ ಅಂತ ಹೇಳಿದ್ರು. ಹೌದು ಕೇಳು. ಶಿವ ಪಂಚಾಕ್ಷರಿ ನುಡಿ ಶ್ಲೋಕ ಮನಸ್ಸಿನ ಮೈಲಿಗೆ ತೊಳೆಯಾಕ ಏ ಶಿವ ಪಂಚಾಕ್ಷರಿ ನುಡಿ ಶ್ಲೋಕ ಮನಸ್ಸಿನ ಮೈಲಿಗೆ ತೊಳೆಯಾಕ ಯಜ್ಞಗದಿ ವ್ಯರ್ಥ ಖರ್ಚಾಕ ಅಂತರಂಗ ಹಸನಿರಬೇಕ ನಡಿ ನುಡಿ ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಇದುವೇ ಸಾಧನ ಮೋಕ್ಷಕ ಇದುವೇ ಸಾಧನ ಮೋಕ್ಷಕ ಆದಿಸಿ ನಡಿ ಪರಿ ತೋಜಕ ನಡಿ ನೋಡಿ ಅಡಿಸುವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಹನುಮ ಪುರಾತ್ನಿ ತಾಲೂಕ ಅಮ್ಮಗ ಸಿದ್ದವರ ಮಾಲಕ ಹನುಮ ಪುರಾತ್ನಿ ತಾಲೂಕ ಅಮ್ಮಗ ಸಿದ್ದವರ ಮಾಲಕ ಸಿದ್ಧರಾತರ ಪಾದಕ ಅಮರೇಶ್ವರ ರೇ ಸೇವಾಕ ನಡಿ ನುಡಿ ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಇದುವೇ ಸಾಧನ ಮೋಕ್ಷಕ ಇದುವೇ ಸಾಧನ ಮೋಕ್ಷಕ ಸಾಧಿಸಿ ಪಡಿ ಪರಿ ತೋಜಕ ನಡಿ ನುಡಿ ಅಡಿಸುವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಹನುಮ ಪುರಾತ್ನಿ ತಾಲೂಕ ಅಮ್ಮಗ ಸಿದ್ದವರ ಮಾಲಕ ಸಿದ್ಧರಾತರ ಪಾದಕ ಅಮರೇಶ್ವರ ರೇ ಸೇವಾಕ ನಡಿ ನುಡಿ ನಡಿ ನುಡಿ ಅಡಿಸಿವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಇದುವೇ ಸಾಧನ ಮೋಕ್ಷಕ ಸಾಧಿಸಿ ಪಡಿ ಪರಿ ತೋಜಕ ನಡಿ ನೋಡಿ ಅಡಿಸುವ ದರುಶನಕ ಮಡಿ ಮೈಲಿಗೆ ಯಾಕ ಅಂಗಾಕ ಆ
ಯಾವ ಕಂಕನವಾಡಿ ಗ್ರಾಮದ ಹಾಲಸಿದ್ದೇಶ್ವರರ ಗದ್ದಿಗೆ ಒಡೆಯರು ಈ ಸತ್ಸಂಗ ಬಾಳಿ ಬೆಳಗಲೆ ತಿಳ್ಕೊಂಡು ಹಾರೈಸಿ ಹಾಲಪ್ಪ ಸಿದ್ದಪ್ಪ ಪೂಜಾರಿ ಕಮಿಟಿ ಚೇರ್ಮನ್ರು ಈ ಸತ್ಸಂಗ ಬಾಳಿ ಬೆಳೆ ತಿಳ್ಕೊಂಡು ಹಾರೈಸಿ ಕಂಕನವಾಡಿ ಗ್ರಾಮದ ಪೂಜ್ಯರು 101 ರೂಪಾಯಿ ಕೊಟ್ಟಿರ್ತಕ್ಕಂಥ ಮಾನವರಿಗೆ ಅಮೋಘ ಸಿದ್ದೇಶ್ವರ ಹಾಲಸಿದ್ದೇಶ್ವರರು ಅವರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸದಾವಕಾಲ ಭೋಗ ಭಾಗ್ಯವನ್ನು ಕೊಟ್ಟು ನಡೆಸಲಿ. ಆ ಕಮಿಟಿ ಇನ್ನಷ್ಟು ಗಟ್ಟಿಮುಟ್ಟುಗೊಂಡು ಆ ಕ್ಷೇತ್ರ ಇನ್ನಷ್ಟು ಎತ್ತರತ್ತರಾಗಿ ಬೆಳಿಲಿ ತಿಳ್ಕೊಂಡು ದೇವನಲ್ಲಿ ಪ್ರಾರ್ಥಿಸಿ ಅವರು